ದೇವರ ಮಾಯಾನಗರ ನಮ್ಮ ದೇಹ. ನೋಡಿ, ನಮ್ಮ ದೇಹ ಎಲ್ಲರಿಗೂ ಗೊತ್ತಿದೆ, ಆದರೆ ಇದು ದೇವರು ನಿರ್ಮಾಣ ಮಾಡಿರುವಂತಹ ಒಂದು ದೊಡ್ಡ ಮಾಯಾನಗರ. ಎಷ್ಟು ವಿಚಿತ್ರ ಅಲ್ವಾ ನಮ್ಮ ದೇಹ. ಎಷ್ಟೋ ಸತಿ ನಮ್ಮ ದೇಹವನ್ನು ನಾವೇ ನೋಡ್ಕೊಂಡಿರೋದಿಲ್ಲ. ಏನು ನೋಡ್ಕೊಳ್ಳೋಕ್ಕೇನಿದೆ, ಕೈ ಕಾಲುಗಳು, ಹಣ್ಣು, ತಲೆ, ಹೊಟ್ಟೆ, ಇಷ್ಟೇ ಅಲ್ವಾ ನಮ್ಮ ದೇಹ ಅಂತ ಹೇಳ್ತೀರಾ. ನಿಮಗೆ ಬಾಹ್ಯಯಾನ ಗೊತ್ತಿದೆ. ಬೇಕಾದ್ರೆ ಏರೋಪ್ಲೇನ್ನಲ್ಲಿ, ರಾಕೆಟಲ್ಲಿ ಬೇರೆ ಬೇರೆ ದೇಶಗಳನ್ನು, ಬೇರೆ ಬೇರೆ ಜಾಗಗಳನ್ನು, ಬೇರೆ ಬೇರೆ ಲೋಕಗಳನ್ನು ನೀವು ಭೇಟಿ ಮಾರ್ಸ್ಗೆ ಹೋಗ್ತೀರಾ, ಮಂಗಳ ಗ್ರಹಕ್ಕೆ ಹೋಗ್ತೀರಾ, ಚಂದ್ರಗ್ರಹಣಕ್ಕೆ ಹೋಗ್ತೀರಾ, ಎಲ್ಲ ಕರೆಕ್ಟು. ಮನುಷ್ಯನ ಬುದ್ಧಿಶಕ್ತಿ ಅಷ್ಟು ಪ್ರಚಂಡವಾಗಿದೆ. ಆದರೆ ನಮ್ಮ ದೇಹದಲ್ಲಿ ಒಳಗಡೆ ಇರುವಂತಹ ಚಯಾಪಚಯ ಕ್ರಿಯೆಗಳು ಹೇಗೆ ನಡೀತಾ ಇದೆ, ನಮ್ಮ ಮನಸ್ಸು ಅಂತ ಇದೆಯಲ್ಲ, ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಆ ಮನಸ್ಸು, ಅದು ನಮ್ಮ ದೇಹದ ಮೇಲೆ ಎಷ್ಟು ಕೆಲಸ ಮಾಡ್ತಾ ಇದೆ, ಈ ಒಂದು ಸ್ಥೂಲ ದೇಹವನ್ನು ಹೇಗೆ ಆಟಾಡಿಸ್ತಾ ಇದೆ, ಹೇಗೆ ನಾವು ಪುಂಗಿಯನ್ನು ಓದ್ತಿರುವಾಗ ಹಾವುಗಳು ಆಡುತ್ತೋ ಹಾಗೆ ಈ ಮನಸ್ಸು ನಮ್ಮ ದೇಹವನ್ನು ಬೆರಳಲ್ಲಿ ಕುಣಿಸ್ತಾ ಇದೆ ಸ್ನೇಹಿತರೆ. ಆ ಒಂದು ಮನಸ್ಸಿರುವಂತಹ ವ್ಯಕ್ತಿಗಳೇ ಅದನ್ನು ಅನ್ವೇಷಣೆ ಮಾಡಿ ಹೊಸ ಹೊಸ ವಿಷಯಗಳನ್ನು ಹೊರತೆಗೆ ಹೆಕ್ಕಿ ತೆಗಿತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಹವನ್ನು ದೇವರು ನಿರ್ಮಾಣ ಮಾಡಿರುವಂತಹ ಒಂದು ಮಾಯಾನಗರ ಅಂತ ನಾವು ಯಾಕೆ ಹೇಳಬಾರ್ದು ಅಲ್ವಾ. ಈ ಮಾಯಾನಗರದಲ್ಲಿ ಏನಿದೆ ಅಂತಂದರೆ ಏನಿಲ್ಲ ಅಂತ ನಾನು ಕೇಳ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಮನುಷ್ಯನಿಗೆ ಏನಪ್ಪ ತೊಂದರೆ ಅಂದರೆ, ಆ ಮನುಷ್ಯನಿಗೆ ಎಲ್ಲವೂ ಗೊತ್ತಿರುತ್ತೆ. ಅವನು ಗಮನವೆಲ್ಲ ಇಡೀ ಬ್ರಹ್ಮಾಂಡದಲ್ಲೇ, ಯಾವ ಮನುಷ್ಯನೇ ತಗೊಳ್ಳಿ, ಯಾವುದೇ ದೇಶದಲ್ಲೇ ತಗೊಳ್ಳಿ, ಯಾರನ್ನೂ ಕೇಳಿ, ದುಡ್ಡು, ಕಾಸು, ಆರೋಗ್ಯ, ಇದರಲ್ಲಿ ಯಾವುದು ಮುಖ್ಯ ಅಂತ ಕೇಳಿದಾಗ, ನನ್ನ ಫ್ರೆಂಡ್ ಇತ್ತೀಚೆಗೆ ಒಬ್ಬರು ನನ್ನ ಕ್ಲಿನಿಕ್ಗೆ ಬಂದಿದ್ದರು. ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್, 14th A ಮೇನ್ ರೋಡ್. ಬಂದ ತಕ್ಷಣವೇ ಅವರು US ಇಂದ ಬಂದರು. ಬಂದ ತಕ್ಷಣವೇ ಅವ್ರು ಬಂದಿದ್ದು ಯಾತಕ್ಕೆ, ಏನು ನಡೆಯುತ್ತೆ ಇಲ್ಲಿ, ಎಲ್ಲೋ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರ್ತಾರೆ. ಸೊ ಯಾರೋ ಒಂದು ವ್ಯಕ್ತಿಗಳು ಗುಣ ಕಂಡಿದ್ದನ್ನು ಅವ್ರಿಗೆ ಹೇಳಿರ್ತಾರೆ. ಅದನ್ನು ನೋಡೋಕ್ಕೆ ಚೆಕ್ ಮಾಡೋಕ್ಕೋಸ್ಕರ ಬಂದರು. ಬಂದ ತಕ್ಷಣ ಅವ್ರು ಕೇಳಿದ್ದಿಷ್ಟೇ, ನಾನು ನೆಕ್ಸ್ಟ್ ವೀಕ್ ನಾನು ಊರಿಗೆ ಹೊರಟ್ಬಿಡ್ತಾ ಇದ್ದೀನಿ, ನಿಮ್ಮದು ಫೋನ್ ನಂಬರ್ ಬೇಕಾಗಿತ್ತು. ನಾನು ಹೇಳಿದೆ 9686693138. ಅದಾದಮೇಲೆ, ಹೌದು, ಈಗ ನಮ್ಮ ಊರಿಗೆ ಹೊರಟೋಗ್ತಾ ಇದ್ದೀನಿ, ನಾನು ಅಲ್ಲೇ ಇದ್ದುಕೊಂಡು ನಿಮ್ಮ ಒಂದು ಟ್ರೀಟ್ಮೆಂಟ್ಗಳನ್ನು ತೊಗೋಬಹುದಾ, ಅಥವಾ ನಾವು ಇಲ್ಲಿಗೇ ಬರಬೇಕಾ, ಸಾಧ್ಯ ಆಗತ್ತಾ ಅಂತ. ನಾನು ಹೇಳಿದೆ, ನೋಡಿ, ನಿಮ್ಮ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆ ನೀವು ನನ್ನ ಒಂದು ಫೀಲ್ಡ್ ಆಫ್ ಟ್ರೀಟ್ಮೆಂಟ್ ಬಗ್ಗೆ ಅನುಮಾನ ಪಡ್ತಾ ಇಲ್ಲ. ನಿಮಗೆಲ್ಲೋ ಒಂದು ಕಡೆ ನಿಮ್ಮ ಜ್ಞಾನ ಭಂಡಾರ ನಿಮ್ಗೇನು ಹೇಳ್ತಾ ಇದೆ ಅಂದರೆ, ಇಂಡಿಯಾದಲ್ಲಿರುವಂತಹ ಈ ಒಂದು ಚಿಕಿತ್ಸೆ, ಚೈನೀಸ್ ಸಾಂಪ್ರದಾಯಿಕ ಒಂದು ಚಿಕಿತ್ಸೆ ಖಂಡಿತ ಮನುಷ್ಯರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ನಂಬಿಕೆ ನಿಮಗಿದೆ. ಹಾಗಾಗಿ ನಿಮಗೆ ಬರ್ತಾ ಇರೋದೇನು ಅನುಮಾನ ಅಂದರೆ, ಅಲ್ಲಿಂದ ಬರಬೇಕಾ, ಅದೊಂದೇ ಇರೋದು. ಹೇಳಿದೆ, ಮಾಡ್ರನ್ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತಂದರೆ, ಇಡೀ ಬ್ರಹ್ಮಾಂಡವನ್ನು ನಾವು ಅಂಗೈಲಿಟ್ಕೋಬಹುದು. ಹೇಗೆ ಅಂಗೈಲಿಟ್ಕೊಳ್ಳೋದು? ಬರೀ ಒಂದು ಮೊಬೈಲ್ನಲ್ಲಿ ಇಲ್ಲಿಂದ ಅಮೇರಿಕಾ ಇರ್ಬೋದು, ಕೆನಡಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇಟಾಲಿ ಇರ್ಬೋದು, ಯಾವ ದೇಶದಲ್ಲಿ ಕೂಡ ನಾವು ಸಂವಹನವನ್ನು ಮಾಡ್ಬೋದು. ನಿಮಗೆ ಯಾವಾಗ ನನ್ನನ್ನು ಭೇಟಿ ಮಾಡಬೇಕು ಅಂತ ಅನಿಸುತ್ತೋ ಆಗ ವಿಡಿಯೋ ಕಾಲ್ ಮಾಡಿದಾಗ ನಾನು ನಿಮ್ಮ ತೊಂದರೆಗಳನ್ನು ಕೇಳಿ ಅದರಲ್ಲೇ ನಿಮಗೆ ಪರಿಹಾರವನ್ನು ಹೇಳ್ತೀನಿ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅದಕ್ಕೋಸ್ಕರ ಹಾಗಾದ್ರೆ ಇಲ್ಲಿಗೆ ಬರೋದು ಅವಶ್ಯಕತೆ ಇಲ್ಲ ಅಲ್ವಾ. ಅವರು ಒಂದು ಹೆಜ್ಜೆ ಮುಂದೆ ಇದ್ದರು. ಯಾಕಂದರೆ ಅವ್ರಿಗೆ ನಮ್ಮ ಫೀಲ್ಡ್ ಬಗ್ಗೆ ಅನುಮಾನ ಇರಲಿಲ್ಲ. ಬಂದು ಹೋಗುವುದು ಹೇಗೆ, ಯಾವ ರೀತಿಯ ಈ ಥರ ಅರೇಂಜ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದರು. ಅವರು ಹೇಳಿದಾಗ ಬಹಳ ಸಂತೋಷಪಟ್ಟರು. ಹಾಗೆ ಬಂದ ತಕ್ಷಣವೇ ಅವ್ರಿಗೊಂದು ಕೆಲವೊಂದು ಗೊತ್ತಾಗಬೇಕಲ್ವಾ. ಯಾಕಂದರೆ ಯಾವುದೇ ಕೂಡ ಸತ್ಯವನ್ನು ಕೂಡ ಪ್ರಮಾಣಿಸಿ ನೋಡು ಅಂತ ಗಾದೆನೇ ಇದೆ. ಕಣ್ಣಿಗೆ ನಾನು ಹೇಳಿರ್ಬೋದು, ಅವ್ರು ಕೇಳಿರ್ಬೋದು, ಆದರೆ ಅವರಿಗೆ ಸ್ವಂತ ಅನುಭವವಾದಾಗ ಮಾತ್ರ ಆ ಒಂದು ವಿದ್ಯೆಯಲ್ಲಿ ಅವರಿಗೆ ನಂಬಿಕೆ ಬರುತ್ತೆ. ಯಾವಾಗ ನಂಬಿಕೆ ಬರುತ್ತೋ ಅದು ಅವರಿಗೆ ಒಂದು ಪ್ರತಿಫಲವನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಕೇಳಿದ್ರು, ಈಗ ನೀ ಪೇಯ್ನ್ ಅಂದರೆ ಮಂಡಿ ಪೇಯ್ನ್ ಬರ್ತಾ ಇದೆ, ನನಗೆ ಸುಮಾರಿಗೆ 60-61 ವರ್ಷ, ಅದನ್ನು ಕ್ಯೂರ್ ಮಾಡ್ಬೋದಾ? ನಾ ಹೇಳಿದೆ, ಡಾಕ್ಟ್ರನ್ನ ನೋಡಿದ್ದೀರಾ? ಅಯ್ಯೋ, ನಾನು ಒಳ್ಳೊಳ್ಳೆ FRC ಫಿಲ್ ಡಾಕ್ಟ್ರುಗಳೆಲ್ಲ ಭೇಟಿ ಮಾಡಿದ್ದೀನಿ. ಆ ಜಾಯಿಂಟಲ್ಲಿ ಒಂಥರ ದ್ರವ ಇರುತ್ತೆ, ಅದು ಡ್ರೈ ಆಗಿಬಿಟ್ಟಿದೆ, ಮೂಳೆ ಸಮದು ಹೋಗ್ಬಿಟ್ಟಿದೆ, ಅದರಿಂದ ಇದಕ್ಕೇನು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಇದೆ, ಅಂದರೆ ಮಂಡಿಯನ್ನು ರಿಪ್ಲೇಸ್ ಮಾಡೋವಂಥದ್ದು. ಬಂದಿದ್ದವರು ಒಂದು ಹೆಂಗಸರು, ಅವರ ಹಸ್ಬೆಂಡ್ ಕೂಡ ಬಂದಿದ್ದರು. ನೋಡಿ, ಪ್ರಪಂಚದಲ್ಲಿ ನನ್ನ ಹೀಲಿಂಗ್ ಸೆಂಟರ್ನಲ್ಲಿ ಬಸವೇಶ್ವರನಗರ ಯಾವುದು ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರಲ್ಲಿ ಬಹುತೇಕ ಕ್ಲೈಂಟ್ಗಳಲ್ಲಿ ಒಂದು ವಿಷಯವನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಏನೋ ತೊಂದರೆ ಇರುತ್ತೆ, ಬರ್ತಾರೆ, ಆಯಿತು. ಅವ್ರು ಹೇಳೋ ಕಂಪ್ಲೇಂಟ್ ಒಂದೇ, ನಮ್ಮ ಯಜಮಾನ್ರಿ ಬನ್ನೆಲ್ಲ ನಂಬೋದಿಲ್ಲ. ನನಗೆ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ.
ಆರೋಗ್ಯ ಗಂಡು ಹೆಣ್ಣು ಇಬ್ರಿಗೂ ಕೂಡ ಒಂದೇ. ಆದರೆ ಗಂಡಿಗೆ ಏನಾಗಿರುತ್ತೆ, ತನಗೇ ಗೊತ್ತಿಲ್ಲದೆ ಒಂಥರ ಎಗೋಯಿಸಮ್ ಇರುತ್ತೆ. ನಾನು ಹೆಣ್ಣು ಥರ ಅಲ್ಲ, ಹೆಣ್ಣು 4 ಗೋಡೆಯ ಮಧ್ಯದಲ್ಲಿ ಇರ್ತಾಳೆ, ಅವಳಿಗೆ ಪ್ರಪಂಚ ಜ್ಞಾನ ಇರೋದಿಲ್ಲ, ಯಾರು ಏನು ಹೇಳಿದ್ರು ನಂಬಿಡ್ತಾಳೆ. ನಂಬರ್ 1. ನಂಬರ್ 2, ಗಂಡಂದ್ರಿಗೆ ಏನಾಗ್ಬಿಡುತ್ತೆ, ಅವ್ರ ಆಫೀಸಲ್ಲಿ ಅಥವಾ ಅವರ ಕಾರ್ಯಕ್ಷೇತ್ರದಲ್ಲಿ ಅವರು ಎಲ್ಲಿ ತಿರುಗಾಡಿರ್ತಾರಲ್ಲ, ಅಲ್ಲಿ ಕೆಲವೊಂದು ಆಗಿರುವಂತಹ ಮೋಸ ತಟವಟೆಗಳನ್ನು ಅವರು ನೋಡಿರ್ತಾರೆ. ಅದು ನೋಡಿಬಿಟ್ಟು ಅಲ್ಪಜ್ಞಾನದಿಂದ ಅವ್ರೇನು ಅನ್ಕೊಂಡ್ಬಿಡ್ತಾರೆ, ಪ್ರಪಂಚ ಪೂರ್ತಿ ಮೋಸನೇ, ಬಿಡು ಅದು ನಂಗೆ ಗೊತ್ತಿತ್ತು, ನನಗೆ ಅವನು ಅಲ್ಲಿ ಹೋದ, ದುಡ್ಡು ಕಳ್ಕೊಂಡ, ಬಂದ, ಅಲ್ಲಿಗೆ ಸ್ಟಕ್ ಆಗಿಬಿಡ್ತಾರೆ. ಅವ್ರಿಗೆ ಆ ಇನ್ನೋವೇಷನ್ ಇರೋದಿಲ್ಲ. ಪ್ರತಿಯೊಂದು ಕೂಡ ಇವಾಗ ನಿಮಗೆ ಒಂದು ಲೋಟದಲ್ಲಿ ಟೀ ಇರುತ್ತೆ, ಅದರ ಮೇಲೆ ಇನ್ನೊಂದು ಲೋಟ ಟೀ ಹಾಕಿದ್ರೆ ಚೆಲ್ಲಿ ಹೋಗುತ್ತೆ. ಆ ಟೀ ನೋಡಬೇಕು ಅಂದಾಗ ಹಳೆಯ ಟೀಯನ್ನು ಚೆಲ್ಲಿ ಆ ಕಪ್ಪನ್ನು ಖಾಲಿ ಮಾಡಿಕೊಂಡಾಗ ಬೇರೆ ಟೀಯನ್ನು ತುಂಬೋದು, ನಿಮಗೆಲ್ಲ ಗೊತ್ತಿದೆ. ಹಾಗೆ ಯಾವುದೇ ಹೊಸ ವಿದ್ಯೆಗಳಾಗಲಿ ಫಸ್ಟ್ ನೋಡಬೇಕು, ಹೌದಾ ಇದು ವರ್ಕ್ ಆಗುತ್ತೋ ಇಲ್ವೋ, ಆಗಲಿಲ್ವಾ ಖಂಡಿತ ಬೇಡ, ಅದನ್ನು ಕಂಟಿನ್ಯೂ ಮಾಡಬೇಡಿ. ಅಷ್ಟೇ ಅಲ್ಲ, ಈ ನಮ್ಮ ಒಂದು ಔಷಧಿ ರಹಿತ ಚಿಕಿತ್ಸೆಯಲ್ಲಿ ನಾವು ಮಾಡ್ತಾ ಇರೋದೇನಪ್ಪ ಅಂದರೆ, ದೇವರು ಕೊಟ್ಟಿರುವಂತಹ ಈ ಅದ್ಭುತವಾದ ದೇಹದಲ್ಲೇ ಎಲ್ಲ ರೀತಿಯ ಔಷಧಿಗಳು ಕೂಡ ಉತ್ಪತ್ತಿ ಆಗ್ತಾ ಇರುತ್ತೆ. ಚೈನೀಸ್ ಸಾಂಪ್ರದಾಯಿಕ ಮೆಥಡ್ ಕೂಡ ಅದನ್ನೇ ಹೇಳುತ್ತೆ. ಆದ್ದರಿಂದ ಅದರಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಅನ್ನೋದು ಏನೂ ಇರೋದಿಲ್ಲ. ಹಾಗಾಗಿ ನೀವು ಯಾಕೆ ಪ್ರಯತ್ನ ಪಡಬಾರ್ದು. ಆದರೆ ಇವತ್ತಿನ ಒಂದು ಆಧುನಿಕ ಶೈಲಿನಲ್ಲಿ ಏನಾಗಿದೆ ಅಂದರೆ, ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂತು ಅಂದರೆ ಫಸ್ಟು ಅವನು ಡಾಕ್ಟ್ರ್ ಹತ್ರ ಎಲ್ಲ ಹೋಗೋದು, ಇನ್ಶೂರೆನ್ಸ್ ಅವ್ರ ಥರ ಮೊದಲು ಕೇಳ್ತಾನೆ, ನನಗೆ ಇಂಥ ತೊಂದರೆ ಬಂದಿದೆ, ನಾನು ಯಾವ ಡಾಕ್ಟ್ರ್ ಹತ್ರ ಹೋಗಲಿ. ಇವತ್ತು ನಮ್ಮ ಆರೋಗ್ಯವನ್ನು ಕಂಟ್ರೋಲ್ ಮಾಡ್ತಾ ಇರೋರು ಡಾಕ್ಟ್ರುಗಳಲ್ಲ, ಬದಲಿಗೆ ಇನ್ಶೂರೆನ್ಸ್ ಏಜೆನ್ಸಿಗಳು. ನನ್ನ ಇನ್ಶೂರೆನ್ಸ್ ಏಜೆನ್ಸಿ ಯಾವ ಹಾಸ್ಪಿಟ್ಲಲ್ಲಿ ಕ್ಲೈಮನ್ನು ಕೊಡುತ್ತೆ ಅಂತ ತಿಳ್ಕೊಳ್ಳೋದು ಮೊದಲನೇ ಕರ್ತವ್ಯ. ಹೇಗೆ ಮದುವೆ ಮಾಡಬೇಕಾದ್ರೆ ಹೆಣ್ಣಿಗಿಂತ ಮೊದಲು ಕಲ್ಯಾಣ ಮಂಟಪವನ್ನು ಬುಕ್ ಮಾಡಬೇಕು, ಮಕ್ಕಳಾಗಬೇಕಾದ್ರೆ ಮದುವೆಗೆ ಮುಂಚೆ ಒಂದು ಹಾಸ್ಪಿಟಲ್ನ ಬುಕ್ ಮಾಡಬೇಕು, ಇವತ್ತಿನ ಆಧುನಿಕ ಯುಗ ಅಲ್ಲಿಗೆ ಬಂದು ನಿಂತಿದೆ ಸ್ನೇಹಿತರೆ. ನನ್ನ ಅಮೆರಿಕದಿಂದ ಬಂದಂತಹ ಸ್ನೇಹಿತರಿಗೆ ಹೇಳಿದೆ, ನೋಡಿ ಅವೆಲ್ಲ ಇರಲಿ, ಆಯಿತು, ಅವ್ರನ್ನ ನಾವು ಅಲ್ಲಗಳೆಯೋದು ಬೇಡ. ಕೆಲವೊಂದು ಸಂದರ್ಭದಲ್ಲಿ ಆಧುನಿಕ ವಿಜ್ಞಾನ ಕೂಡ ಖಂಡಿತ ಅವಶ್ಯಕತೆ ಇದೆ. ಅದೊಂದು ವೈಜ್ಞಾನಿಕ ಅನ್ವೇಷಣೆ. ತುಂಬ ಒಂದು ಕ್ರಿಟಿಕಲ್ ಪರಿಸ್ಥಿತಿ ಬಂದಾಗ ಅವರ ಸಹಾಯಕ್ಕೆ ಹೋಗೋಣ. ಈಗ ನಾನೊಬ್ಬ ಸಾಮಾನ್ಯ ಮನುಷ್ಯ, ನಿಮಗೆ ನೀ ಪೇಂಟ್ ಬಂದಿದೆ, ಮಂಡಿ ನೋವು, ಹಾಗನ್ಬಿಟ್ಟು ನಿಮ್ಮ ಅಂಗೈಯಲ್ಲೇ ಕೆಲವೊಂದು ಬಿಂದುಗಳಿವೆ, ಆ ಬಿಂದುಗಳನ್ನು ಪ್ರೆಸ್ ಮಾಡಿದಾಗ ಅಥವಾ ಕಲ್ಲರ್ಗಳು ಹಾಕಿದಾಗ ಅಥವಾ ಕೆಲವೊಂದು ಸೀಡ್ಗಳನ್ನು ಅಲ್ಲಿಗೆ ಬೇಕಾದಂಥ ಜಾಗಗಳಿಗೆ ಇಟ್ಟಾಗ ಏನು ಪರಿಣಾಮ ಆಗುತ್ತೆ ತೋರಿಸ್ತೀನಿ ಅಂದ್ಬಿಟ್ಟು ಅವ್ರ ಹತ್ರ ಅವರ ಹೆಬ್ಬೆರಳಿನ ಕೆಲವೊಂದು ಜಾಗದಲ್ಲಿ ಒಂದು ಕಲರ್ಗಳನ್ನು ಹಾಕಿದೆ. ಆ ಕಲರ್ ಹಾಕ್ಬಿಟ್ಟು ಅದು ಹಾಗೇ ಇರಲಿ, ಅದರ ಮೇಲೆ ನೀವು ತಕ್ಷಣ ಹೊರಡೋದ್ರಿಂದ ಕೆಲವು ಪಾಯಿಂಟ್ಗಳನ್ನು ಅಥವಾ ಒಂದು ಜಿಮ್ಮಿ ಅಂತ ಇದೆ, ಅದರಲ್ಲಿ ಪ್ರೆಸ್ ಮಾಡ್ತೀನಿ 30 ಟೈಮ್ಸ್, ಸ್ವಲ್ಪ ನೋವಾಗುತ್ತೆ, ತಡ್ಕೋಬೇಕು ಅಂದೆ. ಅವರು ಕುತೂಹಲದಿಂದ ಅದರ ಬಗ್ಗೆ ಸ್ವಲ್ಪ ಅವ್ರಿಗೆ ಜ್ಞಾನ ಇತ್ತು, ಹಾಗಾಗಿ ಸೌಮ್ಯವಾಗಿ ಕೂತಿದ್ರು. ಪ್ರೆಸ್ ಮಾಡಿದಾಗ ತಡೆಯಲಾರದ ನೋವಾಯಿತು. ನನಗೆ ಖುಷಿಯೋ ಖುಷಿ. ಯಾವಾಗ ಆ ಪರ್ಟಿಕ್ಯುಲರ್ ಬಿಂದುವಿನಲ್ಲಿ ನಾನು ಗುರುತು ಮಾಡಿದಂತಹ ಬಿಂದು ನೋವು ಕಾಣಿಸ್ತೋ ನನಗೆ ಅವ್ರ ಮಂಡಿ ನೋವು ಗ್ಯಾರಂಟಿ ಹೋಗುತ್ತೆ ಅಂತ ಕನ್ಫರ್ಮ್ ಆಗೋಯಿತು. ನಾನು ಅಷ್ಟು ದೃಢವಾಗಿದ್ದೆ, ಯಾಕಂದರೆ ನನ್ನ ಫೀಲ್ಡಲ್ಲಿ ನನಗೆ ಅಷ್ಟು ಅದ್ವಿತೀಯವಾದಂತಹ ಒಂದು ನಂಬಿಕೆ ಇದೆ. ದಿನಕ್ಕೆ ನೂರಾರು ಜನಗಳನ್ನು ಟ್ರೀಟ್ ಮಾಡುವಂತಹ ನಮ್ಮಗಳಿಗೆ ಏನಾಗುತ್ತೆ ಅಂತಂದರೆ ಅವರ ನಾಡಿ ಮಿಡಿತ ಗೊತ್ತಾಗೋಗುತ್ತೆ. ತಕ್ಷಣ ಪ್ರೆಸ್ ಮಾಡಿದ್ಮೇಲೆ ನಿಮ್ಮ ಮಂಡಿ ನೋವು ಹೇಗಿದೆ ಅಂತ ತಕ್ಷಣ ಕೇಳಿದೆ. ಅವರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂದರೆ, ಯಾವುದೋ ಒಂದು ಔಷಧಿ ಕಲ್ಲರು ಅಥವಾ ಟೇಪ್ ಏನೊಂದು ಕೊಟ್ಬಿಡ್ತಾರೆ, ನಾನು ಊರಿಗೆ ಹೋದ್ಮೇಲೆ ಅದನ್ನು ಪ್ರತಿ ದಿವಸ ಹಾಕೋಬೇಕು, 15-20 ದಿವಸ ಆದಮೇಲೆ ವಿಡಿಯೋ ಕಾಲಲ್ಲಿ ನಾವು ಉತ್ತರ ಕೊಟ್ಟಾಗ ಏನು ಗುಣ ಆಗಿದೆ ಅಂತ ಹೇಳಬೇಕು ಅಂತ ಅವರ ಪರಿಕಲ್ಪನೆ ಇತ್ತು. ಆದರೆ ಆಶ್ಚರ್ಯ ಅನ್ನೋ ಹಾಗೆ ಆ ಕ್ಷಣದಲ್ಲೇ ನಾವು ಕಡಿಮೆ ಆಗೋಯಿತು. ಅವ್ರಿಗೆ ಖುಷಿ ತಡೆಯೋಕ್ಕೆ ಆಗಲಿಲ್ಲ. ಹೌ ಕ್ಯಾನ್ ಇಟ್ ಬಿ? 16 ವರ್ಷಗಳಿಂದ ನಾನು ಓದಾಡ್ತಾ ಇದ್ದೀನಿ, ಮಾಡದಿರೋ ಎಕ್ಸಸೈಸ್ಗಳಿಲ್ಲ, ಸ್ವಿಮ್ಮಿಂಗ್ ಇಲ್ಲ, ಎಲ್ಲವನ್ನು ಮಾಡಿ ಕೂಡ ಇವತ್ತು ನಾನು ಬೆಲ್ಟ್ಗಳನ್ನು ಹಾಕ್ಕೊಂಡು ತಿರುಗಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಏರ್ಪೋರ್ಟಲ್ಲಿ ಬಂದಾಗ ಆ ಬೆಲ್ಟನ್ನು ಕೂಡ ತಪಾಸಣೆ ಮಾಡಿದರು. ಇಂತಹ ಪರಿಸ್ಥಿತಿಯನ್ನು ಎದುರಿಸ್ತಿರುವಾಗ ಕೇವಲ ನೀವು ಯಾವುದೋ ಒಂದು ಬಿಂದುವನ್ನು ಒತ್ತಿ ಅಂದರೆ ಆ್ಯಕ್ಟಿವೇಟ್ ಮಾಡಿ ನೋವನ್ನು ಹೇಗೆ ಓಡಿಸಿದ್ರಿ ಅಂತಂದ್ಬಿಟ್ಟು ಆ ಇಡೀ ಒಂದು ಪ್ರೋಸೆಸ್ಸನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಹೋಗಿದ್ದಾರೆ. ಇದರಲ್ಲಿ ಆಶ್ಚರ್ಯಕರವಾದಂತಹ ವಿಷಯ ಏನೂ ಇಲ್ಲ, ಅಥವಾ ಒಂದು ವಿಶೇಷವಾದ ಶಕ್ತಿಯೂ ಕೂಡ ಏನೂ ಇಲ್ಲ. ಯಾರು ಕೂಡ ಇದನ್ನು ಮಾಡಬಹುದು. ಆ ವಿದ್ಯೆಯನ್ನು ಕಲಿತ ನಂತರ ನಿಮಗೆ ನೀವೇ ಕೂಡ ಮಾಡ್ಕೋಬಹುದು. ಒಂದು ಆರ್ಥ್ರೈಟಿಸ್ಗೆ ಅಥವಾ ಆಮೇಲೆ ಬ್ಯಾಕ್ ಪೈನ್, ನಮಗೆ ಗೊತ್ತಿದೆ ಬಾಡಿಯ ಪೇಯ್ನ್ ಬರೋದು ಅಥವಾ ನಮ್ಮ ಮೂಲಾಧಾರ ಚಕ್ರದಿಂದ ಮೇಲೆ ಸಹಸ್ರಾರ ಚಕ್ರದವರೆಗೆ ಬೆನ್ನಿನ ಹುರಿ ಇರುತ್ತೆ. ಮನುಷ್ಯನ ದೇಹದಲ್ಲಿರುವಂತಹ 7 ಚಕ್ರಗಳು ಅಂತ ಏನು ಹೇಳ್ತೀವಲ್ಲ, ಅದು ಇರೋದೇ ಆ ಕನೆಕ್ಟ್ ಆಗಿರೋದೇ ನಮ್ಮ ಬೆನ್ನು ಹುರಿಯ ಭಾಗದಲ್ಲಿ.
ಯೋಗ ಇವೆಲ್ಲ ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಗೆ ಗೊತ್ತಿರುತ್ತೆ, ಅದರ ಬಗ್ಗೆ ನಾನು ಆಳವಾಗಿ ಏನು ಹೇಳಬೇಕಾಗಿಲ್ಲ. ಯಾವಾಗ ನಾವು ಬೆನ್ನು ಹುರಿಯ ಭಾಗಗಳನ್ನು ಹೀಗೆ ಕೈನಲ್ಲಿ ಪ್ರೆಸ್ ಮಾಡಿ ಆ್ಯಕ್ಟಿವೇಟ್ ಮಾಡ್ತೀವೋ ನಮ್ಮ 7 ಚಕ್ರಗಳು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ 7 ಚಕ್ರಗಳು ಆ್ಯಕ್ಟಿವೇಟ್ ಆಗುತ್ತೋ ಆ ಚಕ್ರಗಳಿಗೆ ಸಂಬಂಧಪಟ್ಟಂತಹ ದೇಹದ ಭಾಗಗಳು ಕೂಡ ಆ್ಯಕ್ಟಿವೇಟ್ ಆಗಿ ಅಲ್ಲಿರುವಂತಹ ವಿವಿಧ ಗ್ರಂಥಿಗೆಗಳು ತಮ್ಮ ಒಂದು ಸ್ರವಿಕೆಯನ್ನು ಉಂಟು ಮಾಡುತ್ತವೆ. ಆ ಲಿಕ್ವಿಡ್ ಏನು ಊಸ್ ಔಟ್ ಆಗುತ್ತಲ್ಲ, ಅದರಿಂದ ನಮ್ಮ ಭಾವನೆಗಳು ವ್ಯತ್ಯಾಸ ಆಗುತ್ತೆ. ಹಿಂದಿನ ಒಂದು ಕ್ಷಣದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಂತಹ ವ್ಯಕ್ತಿ ತಕ್ಷಣವೇ ಆ ಒಂದು ಹಾರ್ಮೋನಿಂದ ಮನುಷ್ಯ ಕೂಲಾಗ್ಬಿಡ್ತಾನೆ, ಕಾಮ್ ಆಗಿಬಿಡ್ತಾನೆ. ಆರ್ಥರೈಟಿಸ್ಗೆ ಇವತ್ತು ನೀವು ಗೂಗಲ್ ತೆಗೆದರೆ ಒಂದು 20 ಥರ ಆರ್ಥರೈಟಿಸ್ಗಳಿವೆ. ಆ ಥರ ಆರ್ಥರೈಟಿಸ್, ಈ ಥರ ಆರ್ಥರೈಟಿಸ್ ನಮ್ಗೆ ಯಾವುದೂ ಬೇಡ, ಅದನ್ನು ನಾವು ಡಾಕ್ಟ್ರಿಗೆ ಬಿಟ್ಬಿಡೋಣ. ತುಂಬ ಕಷ್ಟಪಟ್ಟು ಓದಿರ್ತಾರೆ 5 ವರ್ಷಗಳ ಕಾಲ. ತುಂಬ ಕ್ರಿಟಿಕಲ್ ಪರಿಸ್ಥಿತಿಗಳಲ್ಲಿ ಅವೆಲ್ಲ ಅವಶ್ಯಕತೆಗಳು ಇರುತ್ತವೆ. ಆಪ್ರೇಷನ್ ಮಾಡುವಾಗ ಅವೆಲ್ಲ ತಿಳ್ಕೊಳ್ದೇ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪರಿಪೂರ್ಣ ತಜ್ಞರು ಅವರು ಅಲ್ಲಿಗೆ ಬೇಡ. ಆದರೆ ನಾವು ಸಾಮಾನ್ಯ ಮನುಷ್ಯರು ಅಷ್ಟೊಂದು ಆಸ್ಪತ್ರೆಗಳಿಗೆ ಖರ್ಚು ಮಾಡೋಕ್ಕೆ ದುಡ್ಡಿರೋದಿಲ್ಲ. ಅಷ್ಟೇ ಅಲ್ಲ, ಉಗುರಿನಿಂದ ಹೋಗೋದಕ್ಕೆ ಕೊಡಲಿ ಯಾಕೆ ಅನ್ನೋ ಹಾಗೆ ಈ ಸಣ್ಣ ಪುಟ್ಟ ವಿಧಾನಗಳಿಂದನೇ ಆ ಒಂದು ದೀರ್ಘಕಾಲಿಕ ನೋವುಗಳನ್ನು ಶಮನ ಮಾಡುವುದಾಗಿದ್ದರೆ ಯಾಕೆ ಮಾಡಬಾರ್ದು? ನನ್ನ ಸ್ನೇಹಿತನಿಗೆ ಭಾರಿ ಸಂತೋಷ ಆಯಿತು. ಅವನು ಹೋಗಿ ಕೇವಲ 2 ದಿವಸಗಳಲ್ಲಿ ಅವನ ಮತ್ತೊಬ್ಬ ಸ್ನೇಹಿತ ಮೈಸೂರಿನ ಒಂದು ವಿಲೇಜಲ್ಲಿ, ಹಳ್ಳಿಯಲ್ಲಿರುವಂತಹ ವ್ಯಕ್ತಿಗೆ ಫೋನ್ ನಂಬರ್ ಕೊಟ್ಟಿದ್ದ. ಅವರು ಅಪಾಯಿಂಟ್ಮೆಂಟ್ ತೊಗೊಂಡು ಬೆಂಗಳೂರಿನ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ಗೆ ಫ್ಯಾಮಿಲಿ ಸಮೇತ ಬಂದುಬಿಟ್ರು. ನನಗೆ ಆಶ್ಚರ್ಯ ಆಯ್ತು, ಏನಿದು ಅಪಾಯಿಂಟ್ಮೆಂಟು ತೊಗೊಂಡಿಲ್ಲ, ಇವತ್ತು ನೇರವಾಗಿ ಬಂದುಬಿಟ್ಟಿದ್ದಾರಲ್ಲ. ಆದರೆ ಬಹಳ ದೂರದಿಂದ ಬಂದಿದ್ದರಿಂದ ಅವರ ಆಸಕ್ತಿಯನ್ನು ಗಮನಿಸಿ ಅವರ ತೊಂದರೆಗಳನ್ನು ಕೇಳಿದೆ. 6 ಜನ ಬಂದಿದ್ದರು ಅವ್ರ ಜೊತೆ. 6 ಜನಗಳಲ್ಲಿ ಒಬ್ಬೊಬ್ಬರಿಗೆ ಕೂಡ ಒಂದೊಂಥರ ಪ್ರಾಬ್ಲಮ್ ಇತ್ತು. ಅವರ ಹೆಂಡತಿಗೆ ಕಿಡ್ನಿ ಸ್ಟೋನ್ ಇತ್ತು. ನಾನು ಹೇಳಿದೆ, ಅಯ್ಯೋ ಕಿಡ್ನಿ ಸ್ಟೋನ್ ಇತ್ತಲ್ವಾ, ಹೇಗೆ ಗೊತ್ತಾಯಿತು? ಸರ್, ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು, ಬೆನ್ನಿನ ಭಾಗದಲ್ಲಿ ಮಧ್ಯಭಾಗದಲ್ಲಿ ನೋವು ಬರ್ತಾಯಿತ್ತು, ತಡೆಯೋಕ್ಕಾಗದೆ ಒಂದ್ಸತಿ ವಾಮಿಟಿಂಗ್ ಕೂಡ ಆಗ್ತಾಯಿತ್ತು. ತಕ್ಷಣ ನಾವು ಡಾಕ್ಟ್ರ್ ಹತ್ರ ತೋರಿಸಿದೆ. ಸ್ಕ್ಯಾನ್ ಬರ್ಕೊಟ್ರು. ಆ ಸ್ಕ್ಯಾನ್ ಮಾಡಿದಾಗ ಕಿಡ್ನಿಯಲ್ಲಿ ಹರಳುಗಳಿವೆ ಅಂತ ಗೊತ್ತಾಯಿತು. ಪಾಪ ಅವರು ಹಳ್ಳಿಯ ಮುಗ್ಧರು ಅಂತಂದರೆ ಕಿಡ್ನಿಯ ಸ್ಟೋನ್ ಅಂತಂದರೆ ಇವತ್ತಿಗೂ ಕೂಡ ಎಷ್ಟೋ ಜನ ಮನಸ್ಸಿನಲ್ಲಿ ಏನಿದೆ ಅಂದರೆ, ಅನ್ನದಲ್ಲಿ ಏನಾದ್ರು ಸಣ್ಣ ಪುಟ್ಟ ಕಲ್ಲುಗಳಿದ್ದರೆ ಅದು ಹೋಗಿ ಅಲ್ಲಿ ಸೇರಿ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಒಂದು ತಪ್ಪು ಕಲ್ಪನೆ ಎಲ್ಲರ ಮನಸ್ಸಿನಲ್ಲೂ ಇದೆ. ಆದರೆ ನಮ್ಮ ಮಾನಸಿಕ ಸ್ಥಿತಿಯಿಂದ, ನಮ್ಮ ಬೇರೆ ಬೇರೆ ಗ್ರಂಥಿಗಳಲ್ಲಿ ಉತ್ಪಾದನೆ ಆಗದ ಕೆಲವೊಂದು ಸ್ರವಿಕೆ ಆಗದ ವಿಷಯಗಳಿಂದ ನಮ್ಮ ದೇಹದಲ್ಲಿದ್ದು ಆಹಾರ ಇರುತ್ತಲ್ಲ, ಅದು ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಗಾಗದೇ ಹರಳಾಗಿ ಒಂದು ಚೀಲದಲ್ಲಿ ತುಂಬ್ಕೋತಾ ಹೋಗುತ್ತೆ. ನಮ್ಮ ಕಿಡ್ನಿಯ ನಾವು 2 ಚೀಲ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಕಲೆಕ್ಟ್ ಆಗಿ ಅದು ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ, ಸ್ವಲ್ಪವೇ ಆಗಿ ಅದರ ಸಾಂದ್ರತೆ ಜಾಸ್ತಿ ಆದಾಗ ಅದರ ಇರುವಿಕೆ ಗೊತ್ತಾಗಿ ಸ್ಕ್ಯಾನಿಂಗಲ್ಲಿ ಕೂಡ ಗೊತ್ತಾಗುತ್ತೆ. ಆದರೆ ನಾವು ಮಾಡುವಂತಹ ಚಿಕಿತ್ಸೆಯಲ್ಲಿ 6 ತಿಂಗಳು ಮುಂಚೆನೇ ನಿಮಗೇನೇ ಕಿಡ್ನಿ ಸ್ಟೋನೇ ಫಾರಮ್ ಆಗಿಲ್ಲ, ನಿಮ್ಮ ದೇಹದಲ್ಲಿ ಕಿಡ್ನಿ ಸ್ಟೋನ್ ಫಾರಮ್ ಆಗುತ್ತೆ. ಈ ಥರ ಪ್ರಿಕಾಷನ್ ತಗೊಳ್ಳಿ ಅಂತ ಖಂಡಿತ ಹೇಳಬಹುದು ಬಂಧುಗಳೇ. ಹಾಗಾಗಿ ಅವರಿಗೆ ಬಂದ ತಕ್ಷಣವೇ ಮೊದಲಿಗೆ ಆ ಒಂದು ಬಹಳ ದೂರದಿಂದ ಬಂದಿದ್ದರು. ಅವರ ಅಂಗೈನ ಹಿಂಭಾಗದಲ್ಲಿ 2 ಕಿಡ್ನಿ ಪಾಯಿಂಟ್ಗಳಿರುತ್ತೆ. ಆ ಕಿಡ್ನಿ ಪಾಯಿಂಟ್ಗಳನ್ನು ಆ್ಯಕ್ಟಿವೇಟ್ ಮಾಡಿದೆ. ಎಷ್ಟೋ ಜನ ಹೇಳೋರು, ನೀವು ಕಿಡ್ನಿ ಪಾಯಿಂಟ್ಗಳನ್ನು ನೀವು ಯಾಕೆ ಅವಳ ಗೈಡ್ ಥರ ನೀವು ವಿಡಿಯೋದಲ್ಲಿ ಹೇಳ್ಬಿಡಬಾರ್ದು, ಅದೊಂದನ್ನು ಹೇಳಿದ್ರೆ ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೋಬಹುದು ಅಂತ. ಒಂದು ಕಾಲ ಇತ್ತು, ನಾನು ವಿಡಿಯೋಗಳಲ್ಲಿ ಕೂಡ ಇದೇ ಬಸವ ಟಿ ವಿ ಚಾನಲ್ಗಳಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೆ. ಜನರು ಎಷ್ಟು ಉದಾರವಾದಿಗಳಾಗಿದ್ದಾರೆ ಈಗ ಅಂತಂತಂದರೆ, ವಿಚಾರವಾದಿಗಳು ಹೋಗಿದ್ದಾರೆ. ಉದಾರವಾದಿ ಆಯಿತು, ವಿಡಿಯೋ ಬರುತ್ತೆ, ಅದನ್ನು ಕಾಪಿ ಮಾಡ್ಕೊಂಬೇಡ, ಆ ತೊಂದರೆ ಬಂದಾಗ ಅದರ ಪ್ರಕಾರ ಮಾಡಬೇಡ. ಆದರೆ ಅವರು ಏನು ಮರಿತಾ ಇದ್ದಾರೆ ಅಂತಂದರೆ, ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಿನ್ನ. ಈಗ ಒಂದೇ ತಾಯಿಯ 2 ಟ್ವಿನ್ಸ್ ಮಕ್ಕಳಿದ್ದರೂ ಕೂಡ ಅದು ಕೂಡ ಭಿನ್ನ. ಅಂದರೆ ಬೇರೆ ಬೇರೆ ವ್ಯಕ್ತಿತ್ವ ಇರುತ್ತೆ. ಒಬ್ಬರಿಗಿರುವಂತಹ ಕಾಯಿಲೆ ಇನ್ನೊಂದು ಮಗುಗೆ ಇಲ್ಲದೆ ಇರಬಹುದು, ಅದಕ್ಕಿರುವಂಥ ಕಾಯಿಲೆ ಈ ಕಡೆ ಮಗುಗೆ ಇಲ್ಲದೆ ಇರಬಹುದು. ಆವಾಗ ನಾವು ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ, ಫೋನ್ ಮಾಡಿಬಿಟ್ಟು ನನಗೆ ಈ ಥರ ತೊಂದರೆ ಇದೆ, ಅದಕ್ಕೊಂದು ಪಾಯಿಂಟ್ ಹೇಳಿಬಿಡಿ ಅಥವಾ ಒಂದು ಕಲರ್ ಹೇಳಿಬಿಡಿ ಅಂತ. ಖಂಡಿತ ನಾನು ಅದಕ್ಕೆ ಉತ್ತೇಜನ ಕೊಡುವುದಿಲ್ಲ. ಕಾರಣ ನಿಮ್ಗೆ ಗೊತ್ತಿದೆ, ಹೇಗೆ ಪ್ರಪಂಚದಲ್ಲಿ ಪ್ರತಿಯೊಂದು ಆತ್ಮವೂ ಕೂಡ ಬೇರೆ ಬೇರೆ ಇದೆಯೋ, ನಮ್ಮ ಭಾರತದಂತಹ ಒಂದು ಪವಿತ್ರವಾದಂತಹ ಒಂದು ಕ್ಷೇತ್ರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಕೆಲವೊಂದು ಕಾರಣಗಳಿರುತ್ತವೆ. ಅವರ ಕರ್ಮಗಳು, ಅವರ ಮನಸ್ಥಿತಿಗಳು, ಅವರ ಫ್ಯಾಮಿಲಿ DNA ಗಳು, ಆ ವ್ಯಕ್ತಿಯ
ಈಗಿನ ಪ್ರಪಂಚದಲ್ಲಿ ಅವನು ತಗೋತಿರುವಂತಹ ಆಹಾರ ವ್ಯವಹಾರಗಳು, ಆಮೇಲೆ ಅವನ ಮನಸ್ಥಿತಿ, ಅವನ ವಾತ ಪಿತ್ತ ಕಫ ಪ್ರಕೃತಿ ಎಲ್ಲವನ್ನು ಕೂಡ ಅವಲೋಕನ ಮಾಡಬೇಕು. ಪಾಯಿಂಟು ಕೂಡ ದೊಡ್ಡದಲ್ಲ. ಇವೆಲ್ಲವನ್ನು ನೋಡಿಕೊಟ್ಟಾಗ ಈವನ್ ವಿಡಿಯೋ ಕಾಲ್ ಮಾಡಿದ್ರೂ ಕೂಡ ನಾವು ಕರೆಕ್ಟಾಗಿ ಆ ಕಾಯಿಲೆಯನ್ನು ಪತ್ತೆ ಹಚ್ಚಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬಹುದು ಸ್ನೇಹಿತರೆ. ಹಾಗಾಗಿ ಆ ಒಂದು ಕಿಡ್ನಿ ಸ್ಟೋನ್ ಅಂತ ಬಂದಂತಹ ವ್ಯಕ್ತಿಗೆ ಅವರ ಅಂಗೈನ ಹಿಂಭಾಗದಲ್ಲಿರುವಂಥ 2 ಪಾಯಿಂಟ್ಗಳನ್ನು ಆ್ಯಕ್ಟಿವೇಟ್ ಮಾಡಿ ಕಲರನ್ನು ಕೊಟ್ಟು ಆ ವ್ಯಕ್ತಿ ಕೇಳರು, ಯಾತಕ್ಕಿಲ್ಲಿ ಕಪ್ಪು ಬಣ್ಣವನ್ನೇ ಹಾಕ್ತಾ ಇದ್ದಾರಲ್ಲ ಅಂತ. ಕೇಳಿದ್ದಕ್ಕೆ ನಾನು ಉತ್ತರವನ್ನು ಕೊಟ್ಟೆ. ಕಪ್ಪು ಬಣ್ಣ ಒಂದು ಶೂನ್ಯವನ್ನು ಪ್ರತಿನಿಧಿಸುತ್ತೆ. ಹೇಗೆ? ಶೂನ್ಯ ಅಂದ್ರೇನು? ಏನೂ ಕಾಣೋದಿಲ್ಲ, ಕತ್ಲೆ ಅಂತ ಹೇಳಲ್ವಾ, ಹಾಗೇನೆ ಶೂನ್ಯ ಕಪ್ಪು ಬಣ್ಣ ಪ್ರತಿನಿಧಿಸೋದ್ರಿಂದ ಆ ಕಿಡ್ನಿ ಪಾಯಿಂಟಲ್ಲಿ ಶೂನ್ಯವನ್ನು ಹಾಕಿದಾಗ ಏನು ಮಾಡುತ್ತೆ? ಪ್ರತಿಯೊಂದು ಕೂಡ ಶೂನ್ಯದಲ್ಲೇ ಉದ್ಭವ ಆಗೋದು. ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಕೂಡ ಈ ಬ್ರಹ್ಮಾಂಡ ಸೃಷ್ಟಿಯಾಗಿರೋದು ಕೂಡ ಶೂನ್ಯದಿಂದನೇ, ಹೌದಲ್ವಾ? ಹಾಗಾಗಿ ಆ ಜಾಗಕ್ಕೆ ನಾವು ಶೂನ್ಯ ಕೊಟ್ಟಾಗ ಆ ಒಂದು ಸ್ಟೋನ್ ಫಾರ್ಮೇಷನ್ ಆಗಿರುತ್ತಲ್ಲ, ಆ ಜಾಗ ಶೂನ್ಯವಾಗುತ್ತೆ. ಶೂನ್ಯವಾಗಿ ಒಳಗಡೆಯಿಂದ ಆ ಕಲ್ಲುಗಳನ್ನು ಅದು ಹೊರದಬ್ಬುತ್ತೆ. ಕೆಲವೇ ದಿನಗಳಲ್ಲಿ ಆ ಯೂರಿನ್ ಮುಖಾಂತರ ಅಥವಾ ಟೂಲ್ಸ್ ಮುಖಾಂತರ ಆ ಕಲ್ಲು ಹೊರಗಡೆ ಬಿದ್ದೋಗುತ್ತೆ. ಎಷ್ಟು ಆಶ್ಚರ್ಯ ಆಗುತ್ತಲ್ವ? ಅವ್ರಿಗಂತೂ ಭಾರಿ ಆಶ್ಚರ್ಯ. ನಾವು ಸುಮಾರು ಡಾಕ್ಟರ್ಗಳನ್ನು ನೋಡಿದೆ, ಎಲ್ಲರೂ ಕೂಡ 10,000 to 60,000 ರೂಪಾಯಿಗಳು ಕಿಡ್ನಿ ಸ್ಟೋನ್ಗಳಿಗೆ ಅಂತ ಹೇಳ್ತಾಯಿದ್ರು. ಆದರೆ ಇದರಲ್ಲಿ ಒಂದು ಎಚ್ಚರಿಕೆಯ ಮಾತು ಅಂದರೆ, ಕಿಡ್ನಿ ಸ್ಟೋನ್ ತುಂಬ ಜಾಸ್ತಿ ಬೆಳೆದು ಇನ್ನೇನು ತೊಂದರೆ ಕೊಡುವ ಹಂತಕ್ಕೆ ಬಂದಾಗ, ಕೊನೆಯ ಟೈಮಲ್ಲಿ ಬಂದಾಗ ನಿಮಗೆ ಬೇಕಾಗಿರೋದು ಡಾಕ್ಟರ್ಗಳ ಒಂದು ಪ್ರೊಸೆಸ್ಸೇ ಬೇಕು. ಅಲ್ಲಿ ಹೋಗಿ ಆಪರೇಷನ್ ಮಾಡೇ ತೆಗೆಸ್ಕೋಬೇಕು. ಯಾಕಂದರೆ ಇನ್ನೇನು ಪ್ರಾಣ ಹೋಗ್ತಿರೋಂತಹ ವ್ಯಕ್ತಿಗೆ ನಾವೆಲ್ಲ ಮಾಡೋಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಮಯ ಇರೋದಿಲ್ಲ. ಖಂಡಿತ ಇದು ವರ್ಕ್ ಆಗುತ್ತೆ, ಆದರೆ ಮಾಡುವವರಿಗೂ ತಾಳ್ಮೆ ಇರಬೇಕು, ಮಾಡಿಸಿಕೊಳ್ಳುವವರಿಗೂ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂತಂದರೆ ಯಾವುದು ಕೂಡ ಕರಗತವಾಗುವುದಿಲ್ಲ. ಹಾಗಾಗಿ ಅವರಿಗೆ ಕಿಡ್ನಿ ಸ್ಟೋನ್ ಮಾಡಿದೆ. 6 ಜನ ಬಂದಿದ್ರಲ್ವ, ಅದರಲ್ಲಿ ಇನ್ನೊಂದು ವ್ಯಕ್ತಿ ಅವ್ರಿಗೇನಾಗಿತ್ತು ಅಂತಂದರೆ, ಯಾವಾಗಲೂ ಕೂಡ ಸೋಂಬೇರಿ ಥರ ತಲೆ ಸುಮ್ಮನೆ ನಿದ್ದೆ ಮಾಡೋದು. ಬೆಳಗ್ಗೆ 11 ಗಂಟೆಗೆ ತಿಂಡಿ ತಿಂದು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ ಅವ್ರಿಗೆ ನಿದ್ದೆ ಮಾಡಿದ್ರೂ ಕೂಡ 11 ಗಂಟೆ ಆದ ತಕ್ಷಣ ತಿರ್ಗಾ ನಿದ್ದೆ ಹೋಗೋರು. ನನ್ನ ಕ್ಲಿನಿಕ್ಕಿಗೆ ಬಂದಾಗಲೂ ಕೂಡ, ಬಸವೇಶ್ವರ ನಗರದ ಬೆಂಗಳೂರಿನ ಕ್ಲಿನಿಕ್ಕಿಗೆ ಬಂದಾಗಲೂ ಕೂಡ ತೂಕಡಿಸ್ತಾಯಿದ್ರು. ಅವ್ರಿಗೆ ಕೇಳಿದೆ, ಎಚ್ಚರ ಮಾಡಿ ಕೇಳಿ, ಏನಪ್ಪ ತೊಂದರೆ? ಅವ್ರ ಹೆಂಡತಿಯ ತಮ್ಮ, ಸರ್ ನನಗೆ ನಿದ್ದೆ ಅಂದರೆ ನಿದ್ದೆ, ಕಣ್ಣು ಬಿಟ್ಟರೆ ನಿದ್ದೆ ಬರ್ತಾಯಿದೆ, ರಾತ್ರಿ ನಿದ್ದೆ ಮಾಡಿಲ್ವಾ? ಹೌದು, ನಿದ್ದೆ ಮಾಡಿದ್ದೀನಿ. ತುಂಬ ಏನೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ ಸರ್, ನನಗೇನು ಕೆಲಸನೇ ಇಲ್ಲ. ನನಗೆ ಗೊತ್ತಾಯಿತು, ಯಾವ ವ್ಯಕ್ತಿಯ ದೇಹದಲ್ಲಿ ಜಠರಾಗ್ನಿ ಪ್ರದೀಪಿಕೆಯಾಗಿರೋದಿಲ್ಲ. ಮನುಷ್ಯನ ದೇಹ ಎಷ್ಟು ಕಾಂಪ್ಲೆಕ್ಸು, ಜಟಿಲವಾಗಿದೆ ಅಂತಂದರೆ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಒಂದು ತೇಜೋಮಯವಾದಂತಹ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಉಳಿಸಿ ಪಳಗಿಸಿ ಉಪಯೋಗ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರುತ್ತೆ. ನಾವು ಯಾವಾಗ ಅದನ್ನು ನಾವು ಲೆಥರ್ಜಿಕ್ಕಾಗಿ ಸೋಮಾರಿತನದಿಂದ ಅಯ್ಯೋ ಬಿಡು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವೋ, ಅದು ಏನು ಮಾಡುತ್ತೆ? ತನ್ನ ಕಾರ್ಯಕ್ಷಮತೆಯನ್ನು ಕಳ್ಕೊತಾ ಹೋಗ್ತಿರುತ್ತೆ. ಯಾವ ವ್ಯಕ್ತಿ ಏನು ಕೆಲಸವನ್ನೇ ಮಾಡದೆ ಆರಾಮಾಗಿ ಮನೇಲಿ ಗುಂಡು ಗೋವಿ ಥರ ಕೂತಿರ್ತಾನೆ, ಗಂಡಾಗ್ಬೋದು ಹೆಣ್ಣಾಗ್ಬೋದು, ಏನಾಗುತ್ತೆ? ಅವನ ಜಠರಾಗ್ನಿ ಅದರಲ್ಲಿರೋ ತನ್ನ ಶಕ್ತಿ ಅಂತ ಹೇಳ್ತೀವಿ, ಛೀ ಶಕ್ತಿ ಅಂತ ಚೈನಾದಲ್ಲಿ ಹೇಳ್ತಾರೆ, ಕ್ಯೂ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಆ ಒಂದು ಶಕ್ತಿಯ ಕಾರ್ಯಕ್ಷಮತೆ ಅಂತ ತಗೊಳ್ಳೋಣ. ಅದು ಕಡಿಮೆ ಆದಾಗ ಏನಾಗುತ್ತೆ? ಆ ಜಠರದ ಕೆಲಸ ಕಾರ್ಯಗಳು ಕಡಿಮೆ ಆಗುತ್ತೆ. ಏನು ಜಠರದ ಕೆಲಸ ಕಾರ್ಯಗಳು? ಆಹಾರವನ್ನು ಕರೆಕ್ಟಾಗಿ ಅದನ್ನು ನರ್ಚರ್ ಮಾಡಿ, ಪೋಷಣೆ ಮಾಡಿ, ಅದನ್ನು ಶಕ್ತಿ ಮತ್ತು ರಕ್ತದಾತುಗಳಾಗಿ ವರ್ಗೀಕರಣ ಮಾಡಿ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಸ್ಪ್ಲೀನ್ ಮುಖಾಂತರ, ಗುಲ್ಮ ಮುಖಾಂತರ ಕಳಿಸುವುದೇ ಅದರ ಕೆಲಸ. ಅದು ಸ್ಲೋ ಆಗಿಬಿಡುತ್ತೆ. ಅದು ಸ್ಲೋ ಆದ ತಕ್ಷಣ ಏನಾಗ್ಬಿಡುತ್ತೆ? ನಮ್ಮ ರಕ್ತದ ಚಯಾಪಚಯ ಕ್ರಿಯೆಗಳು ಕೂಡ ಎಲ್ಲ ನಿಧಾನ ಆಗಿಬಿಡುತ್ತೆ. ಅದು ಯಾವಾಗ ನಿಧಾನ ಆಗಿಬಿಡುತ್ತೆ? ನಮ್ಮ ದೇಹದ ಅಂಗಾಂಗಗಳಲ್ಲಿ ಶಕ್ತಿಯ ನ್ಯೂನ್ಯತೆ ಆಗಿಬಿಡುತ್ತೆ. ಮಾಡರ್ನ್ ಸೈನ್ಸ್ ಡಾಕ್ಟರ್ ಹತ್ರ ಹೋಯ್ತು ಅಂದರೆ, ಸುಸ್ತಾಗ್ತಾ ಇದೆಯಾ? ಆಯಿತು, ವಿಟಮಿನ್ B12 D3 ತೊಗೊಂಬಿಡು. ಈಗ ಒಂದು ಹೊಸ ಪರಿಪಾಠ ಎಲ್ಲ ಕಡೆ ಬೆಳೀತಾ ಇದೆ. ಮುಂಚೆ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಒಂದು ಸುಸ್ತು ಅಂತ ಎಲ್ಲ ಹೇಳ್ತಾ ಇತ್ತು ಅಂತಂದರೆ ವಿಟಮಿನ್ ಟ್ಯಾಬ್ಲೆಟ್ಗಳನ್ನು ಕೊಡೋರು, ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಗಳು. ಅದಾದ ನಂತರ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳನ್ನು ಬರ್ಕೊಳ್ಳೋರು ಸಾರಾಸಗಟಾಗಿ. ಬ್ರಹ್ಮಾಂಡದ ಯಾವುದೇ ದೇಶದಲ್ಲಿ ಎಲ್ಲಿಗೆ ಹೋಗಲಿ ಇದು ಸಾಮಾನ್ಯವಾಗಿಬಿಟ್ಟಿತ್ತು. ಬರೀ ಒಂದೇ ಅಲ್ಲ, ಇವು ನಮ್ಮ ಸ್ಪಿರಿಚುವಲ್ ಲೈನಲ್ಲೂ ಅಷ್ಟು ಕೂಡ ಏನಾದ್ರು ತೊಂದರೆ ಅಂತ ಹೋದರೆ ತಕ್ಷಣವೇ ಹೇಳೋದು ಒಂದೇ, ಅವರು ಪಿತೃದೋಷ ಇದೆ,
ನಾರಾಯಣ ಬಲಿ ಪೂಜೆ ಮಾಡಿಸಿ, ಮಕ್ಕಳಾಗಲಿಲ್ವ ನಾಗರ ದೋಷ ಇದೆ, ನಾಗರ ಒಂದು ಸಂಸ್ಕಾರವನ್ನು ಮಾಡಿಸಿ, ಮತ್ತೇನೋ ಒಂದು ತೊಂದರೆ ಇದೆ, ಇಂಥ ಹೋಮವನ್ನು ಮಾಡಿಸಿ. ಇದು ಸ್ಟ್ಯಾಂಡರ್ಡು. ಒಂದು ಬೇಕಾದ್ರೆ ಟೈಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಇದಕ್ಕೆ ಇಷ್ಟ ಆಗುತ್ತೆ, ಇದಕ್ಕೆ ಇಷ್ಟ ಆಗುತ್ತೆ. ಈಗ ನೀವೆಲ್ಲೂ ಹೋಗಬೇಡಿ, ನಮ್ಮ ಹತ್ರ ಜನ ಇದ್ದಾರೆ, ನಿಮ್ಮ ಕರ್ಮಗಳನ್ನು ಅವರು ತಗೊಂಡು ನಿಮ್ಮ ದುಡ್ಡನ್ನು ಕಿತ್ಕೊಂಡು ನಿಮ್ಮನ್ನು ನಿರ್ಗತಿಕರನ್ನಾಗಿ ಕಳಿಸ್ಕೊಟ್ಬಿಡ್ತಾರೆ. ಇದು ಸ್ಪಿರಿಚುವಲ್ ಲೈನಲ್ಲಿ ಆಯಿತು. ಹಾಗಾಗ್ಬಿಟ್ಟು ಸ್ಪಿರಿಚುವಲ್ ಲೈನನ್ನು ಅಲ್ಲಗಳಿತಾ ಇಲ್ಲ. ಆದರೆ ವ್ಯಾಪಾರೀಕರಣವಾದಾಗ ಏನು ತೊಂದರೆ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಹಾಗೆ ಆರೋಗ್ಯದ ವಿಷಯದಲ್ಲೂ ಕೂಡ ಹಾಗೆಯೇ ಆಜ್ಞಾಚಕ್ರದಲ್ಲಿ ವೀಕ್ನೆಸ್ ಆದಾಗ ನಮ್ಮ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ ಬ್ರೈನಿನ ಹಿಂಭಾಗದಲ್ಲಿ, ಅದರ ಕಾರ್ಯಕ್ಷಮತೆ ಕಡಿಮೆ ಆಗಿದೆ. ಕಾರ್ಯಕ್ಷಮತೆ ಯಾಕೆ ಕಡಿಮೆ ಆಗುತ್ತೆ? ಸುಮ್ಮನೆ ಆಗಿಬಿಡುತ್ತಾ? ಇಲ್ಲ. ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಲ್ಲಿ ಉತ್ಪತ್ತಿ ಆಗಬೇಕಾದಂತಹ ಶಕ್ತಿ ಯಾವಾಗ ಉತ್ಪತ್ತಿ ಆಗೋದಿಲ್ಲ, ಆವಾಗ ಅದರ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ನಾವು ಮಾಡಬೇಕಾದ್ದೇನೋ ಆ ಒಂದು ಅಂಗವನ್ನು ಉದ್ದೀಪನಗೊಳಿಸಿ ಮಾಡಬೇಕು. ಆದರೆ ಮಾಡ್ತಾ ಇರೋದೇನೋ ರಾಸಾಯನಿಕ ದ್ರವ್ಯಗಳನ್ನು ಅದರ ಮೇಲೆ ಹಾಕ್ತಾಯಿದ್ದೀವಿ. ಖಂಡಿತ ಗುಣ ಕಾಣುತ್ತೆ. ಎಲ್ಲಿಯವರೆಗೆ? ಆ ರಾಸಾಯನಿಕ ದ್ರವ್ಯಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುವವರೆಗೆ. ಇವತ್ತು ನಾವು ಇಷ್ಟು ಎಜುಕೇಟೆಡ್ ಆಗಿರುವಂತಹ ವ್ಯಕ್ತಿಗಳು ಬಹಳ ಮೌನವಾಗಿ ಒಂದು ವಿಷಯವನ್ನು, ಒಂದು ತಪ್ಪನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ, ನಮ್ಮನ್ನು ಸೇರಿಸಿಕೊಂಡು. ಈಗ ಮನೆಯ ಮುಂದೆ ಒಬ್ಬರು ತರಕಾರಿ ಮಾರಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಯಾವುದೋ ಒಂದು ಹಾಗಲಕಾಯೋ ಬದನೆಕಾಯೋ ತೊಗೋಬೇಕು. ನೀವು ಏನು ಅದನ್ನು ಉಜ್ಜಿ ನೋಡಿ ನಾವು ಒಂದು ಕೆ ಜಿಗೆ 15 ರೂಪಾಯಿ ಅಂದರೆ 8 ರೂಪಾಯಿಗೆ ಇಳಿಸ್ತೀವಿ ಚೌಕಾಸಿ ಮಾಡಿ. ಇದು ಫ್ರೆಶ್ ಆಗಿಲ್ಲ, ಇದರಲ್ಲಿ ಘಮ ಬರ್ತಿಲ್ಲ. ಇಷ್ಟೆಲ್ಲ ಮಾಡುವಂಥ ಅತಿ ಬುದ್ಧಿವಂತರಾದಂತಹ ನಾವುಗಳು ಏನು ಮಾಡ್ತಾಯಿದ್ದೀವಿ ಗೊತ್ತಾ? ಡಾಕ್ಟ್ರು ಬರ್ಕೊಡೋಂತಹ ಮಾತ್ರೆಗಳನ್ನು ಅದೇನು ಹೇಗೆ ಏನೂ ಗೊತ್ತಿಲ್ಲದೇ ಅದರಲ್ಲಿ ಆ ಒಂದು ಇಂಗ್ರೀಡಿಯೆಂಟ್ಸ್ ಇದೆಯಾ ಇಲ್ವಾ ಅದನ್ನೂ ಕೂಡ ಚೆಕ್ ಮಾಡಲ್ಲ. ಯಾಕೆಂದರೆ ಓದೋಕ್ಕೆ ಕಾಣೋದಿಲ್ಲ, ಪ್ರಿಂಟೆಡ್ ಅಷ್ಟು ಸಣ್ಣ ಅಕ್ಷರಗಳಿರುತ್ತೆ. ಡೈರೆಕ್ಟಾಗಿ ಅಂಗಡಿಗೆ ಹೋಗ್ತೀವಿ, ಅವನು ಕೊಟ್ಟಿದ್ದನ್ನು ತೊಗೋತೀವಿ, ಪೀಸ್ ಹಟ್ ಮಾಡಿ ಬಾಯಿ ಹಾಕ್ಕೊಂಬಿಟ್ಟು ನೀರು ಕುಡಿದ್ಬಿಡ್ತೀವಿ, ಆಗೋಯ್ತು. ಎಷ್ಟು ಮೂರ್ಖರಲ್ವ ನಾವು? ಇಷ್ಟು ಡಿಗ್ರಿಗಳನ್ನು ಮಾಡಿ, ಇಷ್ಟು ಓದಿ, ಇಷ್ಟು ಎಜುಕೇಟೆಡ್ ಅಂತ ಮಾಡಿ ನಾವು ಒಂದು ಹೇಳ್ತೀವಲ್ಲ, ಒಂದು ನಾಲೆಡ್ಜ್ ಇರುವಂತಹ ದೊಡ್ಡ ಭೂತಗಳಾಗ್ಬಿಟ್ಟಿದ್ದೀವಿ. ನಮ್ಮ ಇವತ್ತಿನ ಎಲ್ಲ ಅನಾರೋಗ್ಯಗಳಿಗೆ ಕಾರಣ ನಮ್ಮ ಅಜ್ಞಾನ. 10-15 ರೂಪಾಯಿ ಇರೋ ತರಕಾರಿನ ಚೌಕಾಸಿ ಮಾಡಿ 5ಕ್ಕೆ ಮಾಡ್ತೀವಿ. ಅದು ಅದೇ ಒಂದು ಸಣ್ಣ ಮಾತ್ರೆ 5 ರೂಪಾಯಿದನ್ನು 50 ರೂಪಾಯಿ ಕೇಳಿದ್ರು ಕೂಡ ಕಣ್ಣು ಮುಚ್ಕೊಂಡು ತೊಗೋತೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ಕಲ್ಲಿ ನಿಮಗೆ ಲಾಭ ಏನು ಅಂದರೆ ಔಷಧಿ ರಹಿತ ಚಿಕಿತ್ಸೆ. ಹಾಗಾಗಿ ಮೈಸೂರಿಂದ ಬಂದಂತಹ 6 ಜನಕ್ಕೆ, ಒಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಇನ್ನೊಬ್ಬರಿಗೆ ಎನರ್ಜಿ ಲೆವೆಲಲ್ಲಿ ತೊಂದರೆ ಇತ್ತು, ಒಬ್ಬರಿಗೆ ಆ್ಯಂಗ್ಸೈಟಿ ಆಗ್ತಾಯಿತ್ತು, ಮೈಗ್ರೇನ್ ಬರ್ತಾಯಿತ್ತು, ಆಮೇಲೆ ಟಾನ್ಸ್ಲೈಟಿಸ್ ಇತ್ತು, ಥ್ರೋಟ್ ಇರಿಟೇಷನ್ ಇತ್ತು, ಸ್ಟ್ಯಾಮರಿಂಗ್ ಬಿಕ್ಕಳಿಕೆ ಬರ್ತಾಯಿತ್ತು, ಒಂಥರ ಮಾತಾಡುವಾಗ ಉಗ್ತಾಯಿದ್ರು. ಇಷ್ಟೂ ಪ್ರಾಬ್ಲಮ್ಗಳನ್ನು ಆ ದಿನ, ಗುರುವಾರದ ದಿನ ಬಹಳ ಖುಷಿಪಟ್ಟರು. 6 ಜನ ಅವರ ಒಂದು ಸಣ್ಣ ಸಣ್ಣ ತೊಂದರೆಗಳಿಗೆ ಎಲ್ಲ ಪರಿಹಾರವನ್ನು ಕಂಡುಕೊಂಡು, ಅದು ಏನು ಔಷಧಿ ರಹಿತ ಚಿಕಿತ್ಸೆ ಹೋದರು. ಅವರು ಕೊಡುವ ದುಡ್ಡಿಗಿಂತ ಅವರು ಕೊಡುವ ಆಶೀರ್ವಾದ ಎಷ್ಟು ಮುಖ್ಯ ಅಲ್ವಾ? ಹಾಗಾಗಿ ನಂಬಿದರೆ ದೇವ್ರನ್ನಾರು ನಂಬಿ, ದೆವ್ವನಾರು ನಂಬಿ. ನಂಬಿಕೆ ಮನುಷ್ಯನಿಗೆ ಮುಖ್ಯ. ನೀವು ಈ ವಿಜ್ಞಾನವನ್ನು ನಂಬಿದಾಗ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸಿದಲ್ಲಿ ನಂಬಿಕೆಯೇ ತೊಂದರೆಯೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ನಿಮಗೆ ಸದಾ ತನ್ನ ಬಾಗಿಲನ್ನು ತೆಗೆದಿರುತ್ತೆ ಅಂಥೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ.